ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಅಯ್ಯೋ ದೇವ್ರೆ, ಇದೇನು ಸರ್ಕಾರಿ ಶಾಲೆನೋ ಅಥವಾ ಮದ್ಯದ ಬಾಟಲಿ ಗೋಡನ್ನೋ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ, ಈ ಶಾಲೆ ಅಂತಂದ್ರೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಎಷ್ಟೋ ಕೋಟ್ಯಾಂತರ ವಿದ್ಯಾರ್ಥಿಗಳು ಅವರ ಬಾಳನ್ನ ಬೆಳಗಿಸಿಕೊಳ್ಳುವಂಥ ಒಂದು ಮಹಾನ್ ಶಕ್ತಿ ಕೇಂದ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಶಾಲೆಯ ಕೊಠಡಿಯನ್ನೇ ಒಂದು ಕಡೆ ಗೋಡೌನ್ ರೀತಿ ಬಳಸ್ಕೊಂಡು ಅದರಲ್ಲಿ ಮದ್ಯದ ಬಾಟಲಿಗಳ ರಾಶಿ ರಾಶಿ ಚೀಲಗಳನ್ನ ತುಂಬಿರುವಂತಹ ಘಟನೆ ಎಲ್ಲರನ್ನೂ ಕೂಡ ದಿಗ್ಭ್ರಾಂತ ಮಾಡಿದೆ. ಈ ಘಟನೆ ನಡೆದಿರುವುದು ಚಿಕ್ಕಮಗಳೂರು ತಾಲೂಕಿನ ಹುಯಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಇದನ್ನ ಖಂಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಹೌದು, ನೀವು ಕೂಡ ಒಂದು ಕ್ಷಣ ಅಂದ್ಕೋಬಹುದು, ಇದೇನು ಸರ್ಕಾರಿ ಶಾಲೆನೋ ಅಥವಾ ಏನಾದರೂ ಈ ಕುಡಿದು ಬಾಟಲ್ಗಳನ್ನ ಹಾಕುವಂತಹ ಒಂದು ಗೋಡೌನ್ ಇರುತ್ತಲ್ಲ, ಆ ಗೋಡೌನ ಅನ್ನುವಂತಹ ಒಂದು ಪ್ರಶ್ನೆ ಅಥವಾ ಅನುಮಾನ ವ್ಯಕ್ತ ಆಗುತ್ತೆ. ಶಾಲಾ ಕೊಠಡಿ ಖಾಲಿ ಇದೆ ಅಂತ ಗೋಡೌನ್ ಮಾಡ್ಕೊಂಡಿದ್ದಾರೆ ಪಂಚಾಯಿತಿಯವರು. ರಾಶಿ ರಾಶಿ ಮಧ್ಯದ ಖಾಲಿಗಳಿರುವಂತಹ ಚೀಲಗಳನ್ನ ಕೊಠಡಿಯಲ್ಲಿ ಇಟ್ಟು ಅದು ಒಂಥರ ಪ್ರದರ್ಶನಕ್ಕೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಮನಸ್ಥಿತಿ ಚೇಂಜ್ ಆಗುತ್ತೆ. ಇದೇನಪ್ಪ ಇಷ್ಟೊಂದು ಕುಡಿದಿದ್ದಾರೆ, ಇದರಿಂದ ಏನು ಎಫೆಕ್ಟ್ ಆಗೋದಿಲ್ವಾ, ನಾವು ಒಂದಲ್ಲ ಒಂದು ದಿನ ಟ್ರೈ ಮಾಡಿದ್ರೆ ಏನೂ ಆಗೋದಿಲ್ವಾ ಅನ್ನುವಂಥ ಒಂದು ಆಲೋಚನೆ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ? ಇದು ಚಿಕ್ಕಮಗಳೂರು ತಾಲೂಕಿನ ಹುಯಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂಥದ್ದು. ಗ್ರಾಮ ಪಂಚಾಯಿತಿ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಂತಹ ದುಸ್ಥಿತಿ ನೋಡಿ, ಶಾಲೆಯನ್ನ ದೇವಾಲಯಕ್ಕೆ ಹೋಲಿಸ್ತಾರೆ. ಆದರೆ ಹುಯಿಗೇರಿ ಪಂಚಾಯಿತಿಯವರ ಕಣ್ಣಿಗೆ ಹೇಗೆ ಕಾಣಿಸುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಈ ಸರ್ಕಾರಿ ಶಾಲೆಯನ್ನೇ ಬಾಟ್ಲಿ ಜೋಡಿಸಿ ಇಡುವಂತಹ ಗೋಡೌನನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು 12 ಮಕ್ಕಳಿಗೆ ಪಾಠ ಮಾಡುವ ಕೊಠಡಿಯ ಪಕ್ಕದಲ್ಲೇ ಇದೆ. ಕೊಠಡಿಯ ಒಳ ಒಕ್ಕರೆ ಚೀಲಗಟ್ಟಲೆ ಮಧ್ಯದ ಖಾಲಿ ಬಾಟಲಿಗಳನ್ನ ತುಂಬಿರಲಾಗಿದೆ. ಯಾಕೆ, ಯಾವ ಕಾರಣಕ್ಕೆ ಇಲ್ಲಿ ಸಂಗ್ರಹಿಸಲಾಗಿದೆ ಅಂತ ಯಾರ ಬಳಿಯೂ ಕೂಡ ಉತ್ತರ ಇಲ್ಲ. ಇದರಿಂದ ಮಕ್ಕಳು ಪ್ರತಿನಿತ್ಯ ಮದ್ಯದ ವಾಸನೆಯಲ್ಲೇ ಪಾಠ ಕೇಳುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಶಾಲಾ ಕೊಠಡಿಯಲ್ಲಿ ಯಾರಾದರೂ ಮದ್ಯದ ಬಾಟಲಿಯನ್ನ ಸಂಗ್ರಹಿಸಿ ಇಡ್ತಾರಾ? ಮೂಗು ಮುಚ್ಕೊಂಡೇ ಮಕ್ಕಳು ದಿನನಿತ್ಯ ಪಾಠವನ್ನ ಕೇಳ್ತಾರೆ. ಆಟ ಆಡುವಾಗ, ಓಡಾಡುವಾಗ ಎಲ್ಲ ಮಕ್ಕಳಿಗೆ ರಾಶಿ ರಾಶಿ ಮದ್ಯದ ಬಾಟಲಿಗಳು ತುಂಬಿರುವ ಚೀಲಗಳು ಕಣಿಗೆ ಬೀಳ್ತಾ ಇದೆ. ಇದರಿಂದ ಮಕ್ಕಳ ಮನಸ್ಸಿನಲ್ಲಿ ಏನು ಪರಿಣಾಮ ಬೀರಬಹುದು ಅನ್ನುವ ಪರಿಜ್ಞಾನವೂ ಕೂಡ ಪಂಚಾಯಿತಿಯವರಿಗೆ ಇಲ್ಲ, ಶಿಕ್ಷಣ ಇಲಾಖೆಯವರಿಗೂ ಕೂಡ ಇದ್ದಂತೆ ಇಲ್ಲ. ಕೊಠಡಿಯಲ್ಲಿ ಗಾಜಿನ ಚೂರುಗಳು ಅನಾಹುತ ಆದರೆ ಯಾರು ಹೊಣೆ? ತೆರೆದ ಕೊಠಡಿಯಲ್ಲೇ ಕಳೆದೊಂದು ವರ್ಷದಿಂದಲೂ ಕೂಡ ಬಾಟಲಿಗಳು ತುಂಬಿರೋದ್ರಿಂದ ಬಾಟಲಿ ಒಡೆದು ಗಾಜಿನ ಚೂರುಗಳು ಕೂಡ ಕೊಠಡಿಯಲ್ಲಿ ಬಿದ್ದಿದೆ. ಮಕ್ಕಳು ಕೊಠಡಿ ಪ್ರವೇಶಿಸಿ ಅನಾಹುತ ಆದರೆ ಯಾರು ಇದಕ್ಕೆ ಹೊಣೆಗಾರಿಕೆ? ಶಾಲಾ ಕೊಠಡಿಯಲ್ಲೇ ಮಕ್ಕಳಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಹೀಗಾಗಿ ಮದ್ಯದ ಬಾಟಲಿಗೆ ತೆರವುಗೊಳಿಸುವಂತೆ ಪಂಚಾಯಿತಿಗೆ ಮನವಿ ಕೂಡ ಮಾಡಲಾಗಿದೆ. ಶಿಕ್ಷಕರ ಮನವಿಗೂ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಒಂದು ಕಡೆ ನೋಡಿ, ಶಿಕ್ಷಣ ಇಲಾಖೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ರು ಕೂಡ ಗ್ರಾಮ ಪಂಚಾಯಿತಿ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಹೆಂಗೆ ಅಂತಂದ್ರೆ, ಶಾಲೆಯೊಂದು ತೆರೆದರೆ ಹೆಂಗೆ ಒಂದು ಹೆಣ್ಣು ಮಗು, ಮುಖ್ಯವಾಗಿ ಒಬ್ಬ ಹೆಣ್ಣು ಮಗಳು ಶಾಲೆಗೆ ಹೋದರೆ ಇಡೀ ದೇಶನೇ ಬೆಳಗ್ತಾಳೆ ಅಂತ ಹೇಳ್ತಾರೆ. ಸೊ ಅಂತಹ ಶಾಲೆಗಳಲ್ಲಿ ಈ ರೀತಿ ಮದ್ಯದ ಬಾಟಲಿಗಳನ್ನು ಅಥವಾ ಈ ಡ್ರಿಂಕ್ಸ್ ಮಾಡಿ ಕುಡಿದು ಬಿಸಾಡಿರುವಂತಹ ಬಾಟಲಿಗಳನ್ನು ಇಲ್ಲಿ ಶೇಖರಣೆ ಮಾಡಿರೋದು ಯಾಕೆ? ಯಾವ ಪುರುಷಾರ್ಥಕ್ಕೆ ಇಲ್ಲಿ ತಂದಿಟ್ಟಿದ್ದಾರೆ? ಬೇರೆ ಜಾಗಗಳಿರ್ಲಿಲ್ವಾ? ಊರು ಅಂದಮೇಲೆ ಎಷ್ಟೋ ಜಾಗ ಇರುತ್ತೆ, ಅದನ್ನ ಬಿಟ್ಟು ಶಾಲೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಶಾಲೆ ಹಾಗಾದ್ರೆ ಇವ್ರ ಕಣ್ಣಿಗೆ ಹೆಂಗೆ ಕಾಣ್ತು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ವೀಕ್ಷಕರೇ, ಒಂದು ಕಡೆ ಈ ಸರ್ಕಾರಿ ಶಾಲೆ ಇದೀಗ ಒಂದು ಕಡೆ ಗೋಡೌನ್ ಆಗಿದೆ. ಅಲ್ಲಿರುವಂತಹ ಅಂದ್ರೆ ಆ ಗ್ರಾಮಸ್ಥರು ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಸೊ ದಿನನಿತ್ಯವೂ ಕೂಡ ಆ ಸ್ಮೆಲ್ಲನ್ನು ಕುಡ್ಕೊಂಡು ಮಕ್ಕಳು ಪಾಠ ಕೇಳುವಂತಹ ಅನಿವಾರ್ಯತೆ ಎದುರಾಗಿದೆ. ಅಷ್ಟೇ ಅಲ್ಲದೆ ಬಾಟಲಿಯ ಚೂರುಗಳು ಕೂಡ ಬಿದ್ದಿದೆ, ಅದನ್ನು ಯಾರೂ ಕೂಡ ಕ್ಲೀನ್ ಮಾಡ್ತಾ ಇಲ್ಲ. ಮಕ್ಕಳು ಕಾಲಿಗೆ ಚುಚ್ಕೊಂಡು ಗಾಯಗಳಾದರೂ ಕೂಡ ಯಾರೊಬ್ರು ಕೇರ್ ಮಾಡ್ತಾ ಇಲ್ಲ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಆಕ್ಷನ್ ಅನ್ನ ತಗೊಳ್ತಾರೆ ಅಥವಾ ಪಂಚಾಯಿತಿ ಯಾಕಿಷ್ಟು ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇದೆ? ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ತಾಲೂಕಿನ ಹುಯಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಿನ್ಸಿಪಲ್ಗಳಾಗಿರ್ಲಿ ಅಥವಾ HMಗಳಾಗಿರ್ಲಿ ಯಾರೊಬ್ರು ಕೂಡ ಒಂದು ರೀತಿಯಾದಂತಹ ಒಂದು ಕ್ರಮವನ್ನ ತಗೊಳ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನೋಡೋಣ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನದಲ್ಲಿ ಏನು ಉತ್ತರ ಸಿಗುತ್ತೆ ಏನು ಅಂತ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.